ಸದಾ ಕಾಲದಲ್ಲಿಯೂ ನಿನ್ನನ್ನೇ ನಂಬಿರುವ ನಮ್ಮನ್ನು ಹರಸು ತಾಯಿ. ಅಲ್ಲದೆ ನಮ್ಮ ಕಾಂತರಿಗೂ ಶುಭವನ್ನುಂಟು ಮಾಡು ತಾಯಿ. ತಾಯಿ ಸದಾ ಕಾಲದಲ್ಲಿಯೂ ನಿನ್ನನ್ನೇ ಸ್ಮರಿಸುತ್ತಿರುವೆವು. ನಮ್ಮ ಪತಿದೇವರಿಗೆ ಯಾವುದೇ ತರಹದ ಕಂಠವು ಬರದಂತೆ ಕಾಪಾಡುವ ಭಾರವು ನಿನ್ನದೇ ಜನನಿ. ಓಹೋ, ನಮ್ಮ ಊರಸರೆಂಬ ನಾಟ್ಯ ತಾರೆಯರು ಇವರೇ. ಸೋದರ ಇವರು ತ್ರಿಲೋಕ ಸುಂದರಿ ಎಂಬಲ್ಲಿ ಸಂದೇಹವಿಲ್ಲ. ಹೌದಣ್ಣ, ಇವರು ಇಂದ್ರನ ಅರ್ಧಾಂಗಿಯರೆಂದರೆ ಇವರ ಸೌಂದರ್ಯವನ್ನು ಹೊಗಳಬೇಕಾದಂತೆ ಸರಿ. ಅಣ್ಣ, ಇವರೆಂತ ಚೆಲುವೇರು. ಎಲೆ ದೂರ್ತರೆ, ನೀವು ಇಲ್ಲಿಗೆ ಬರಲು ನಿಮಗೆ ಎಷ್ಟು ದುರಹಂಕಾರವಿರಬೇಕು. ಅಲ್ಲದೆ ಸ್ತ್ರೀಯರಿರುವ ಅಂತಃಪುರಕ್ಕೆ ಬರಲು ನಿಮಗೆ ಎಷ್ಟು ದುರಹಂಕಾರವು. ಮೊದಲು ಇಲ್ಲಿಂದ ಹೊರಡುವರಾಗಿ. ನಿಮ್ಮ ರಡೆಗಳನ್ನು ಕೇಳಲು ನಾವಿಲ್ಲಿ ಬಂದಿಲ್ಲ, ನಿಮ್ಮನ್ನು ಎಳೆದುಕೊಂಡು ಹೋಗಲು ನಾವಿಲ್ಲಿ ಬಂದಿರುವುದು ಗೊತ್ತೇ. ಅಕ್ಕ, ಇವರನ್ನು ನೋಡುತ್ತಿದ್ದರೆ ದಾನವರಂತೆ ತೋರುತ್ತಿರುವುದು. ಸಹೋದರಿ, ಇವರು ನಮ್ಮನ್ನು ಸುಮ್ಮನೆ ಬಿಡಲಾರರು.
ಸಹೋದರಿ ರೂಪಸಿಯರೇ, ಧರ್ಮಗಳ ಪಾಠವನ್ನು ನಾವು ನಿಮ್ಮಿಂದ ಕಲಿಯಬೇಕಾಗಿಲ್ಲ. ಸುಮ್ಮನೆ ನಮ್ಮೊಡನೆ ಹೊರಡರೇ ಸರಿ, ಇಲ್ಲವಾದರೆ ನಿಮ್ಮ ಮುಂದಲಗಳನ್ನು ಹಿಡಿದು ದರದರ ಎಳೆದುಕೊಂಡು ಹೋಗಬೇಕಾದ ಜೋಕಿ. ನೋಡಿದೆಯಾ ಸಹೋದರಿ, ನಮಗೆ ನಿನ್ನೆ ಆದ ದುಶ್ಶಕನಗಳ ಫಲವೇ ಇದು. ಇಲ್ಲೇ ದಾನವರೇ, ನಿಮ್ಮಲ್ಲಿ ಕೈ ಮುಗಿದು ಬೇಡಿಕೊಳ್ಳಬೇಕು. ನಮ್ಮನ್ನು ಏಕೆ ಈ ರೀತಿ ಹಿಂಸಿಸುತ್ತಿರಬೇಕು? ನಿಮ್ಮಲ್ಲಿ ಕೈ ಮುಗಿದು ಬೇಡಿ ಮೊದಲು ಇಲ್ಲಿಂದ ಹೊರಟು ಹೋಗುವರ ಹಾಗೆ. ಏನೆಂದರೆ ದೈತ್ಯ ಕುಲ ದ್ರೋಹಿಯಾದ ಆ ಬಡ ಇಂದ್ರನು ಕಳ್ಳನಂತೆ ತಲೆಮರೆಸಿಕೊಂಡಿರುವನು. ಆದ್ದರಿಂದ ನಿಮ್ಮನ್ನು ಎಳೆದುಕೊಂಡು ಹೋದರೆ ನಿಮ್ಮನ್ನು ಬಿಡಿಸಲು ಅವನಾಗಿಯೇ ಬಂದೇ ಬರುವನು. ಎಲ್ಲವೋ ನೀಚರೇ, ನಮ್ಮ ಪತಿಯ ಎದುರಿಗೆ ನಿಂತು ಮಾತನಾಡಲಾಗದೆ ನಮ್ಮ ಸ್ತ್ರೀಯರ ಬಳಿಯಲ್ಲಿ ಬಂದು ಮಾತನಾಡುತ್ತಿರುವರಲ್ಲ, ನಿಮಗೆ ನಾಚಿಕೆಯಾಗುವುದಿಲ್ಲವೇ? ಮಾತಿಗೆಟ್ಟ ಎಣ್ಣೆ, ನಿನ್ನ ನಾಲಿಗೆಯನ್ನು ಸೀಳಿಬಿಟ್ಟೇನು ಜೋಕಿ. ನಮಗೆ ಎದರಿ ಕದ್ದಿ ಓಡಿ ಹೋದನಲ್ಲ ಆ ಇಂದ್ರನು ಹೇಳಿ, ನಾವಲ್ಲ. ಸುಮ್ಮನೆ ನಮ್ಮೊಡನೆ ಹೊರಡಿ. ಎಲ್ಲವೋ ದುರಾತ್ಮರೇ, ಈ ರೀತಿ ಮಾತನಾಡಲು ನಿಮಗೆ ನಾಚಿಕೆ ಆಗುವುದಿಲ್ಲವೇ? ಕೆಲವು ಪರಮ ನೀಚನೆ, ನಮ್ಮನ್ನು ಎಳೆದುಕೊಂಡು ಹೋಗುವ ವಿಚಾರವೇನ ನಮ್ಮ ಕಾಂತನಿಗೆ ತಿಳಿದರೆ ನಿಮ್ಮನ್ನು ಸುಟ್ಟಿ ಭಸ್ಮ ಮಾಡಾನೆ. ಎಚ್ಚರಿಕೆ. ಚಪ್ಪಲೇರಿ ಸಾಕು, ನಿಮ್ಮ ಅಪೋರ ಶಕ್ತಿಗಳ ಚೆಲ್ಲಾಟ. ಮತ್ತೆ ನೋಡಿದರೆ ನಾಲಿಗೆ ಸೀಳಿಬಿಟ್ಟೆ. ಓಕೆ, ಪ್ರಾಣ ಉಳಿದರೆ ಸಾಕೆಂದು ತಲೆಮರೆಸಿಕೊಂಡಿರುವ ಆ ಎಡೆಯೋ ನಮ್ಮನ್ನು ಮಾಡುವನ ಸೋದರ. ಅದನ್ನು ನೋಡಿಯೇ ಬಿಡೋಣ. ಅಣ್ಣ, ಇವರು ಒಳ್ಳೆಯ ಮಾತಿನಿಂದ ಬರುವಂತೆ ಕಾಣುತ್ತಿಲ್ಲ. ಇವರನ್ನು ದರದರನೆ ಎಳೆದುಕೊಂಡು ಹೋಗಬೇಕಾಗಿಲ್ಲ. ಹೊರಲೋಕವಾದ ಕರಡಿನಿಂದ ಧನುಜರಲ್ಲಿ ಸರಸವಿದೆ. ರೂಪದೇವರೇ, ಹೊರಲೋಕವಾದ ಕರಡಿನಿಂದ ಧನುಜರಲ್ಲಿ ಸರಸವಿದೆ. ಸುರುಳ ಬಯರಿ ಕುಲವಾರಿದ ಸೆಣಸುವಿರ ಎಲ್ಲಿ ಓಡುವಿರಿ? ಸುರುಳ ಬಯರಿ ಕುಲವಾರಿದ ಸೆಣಸುವಿರ ಬಯರಿ ಕುಲ ಅಳಿಸದೆ ಬಿಡಿ. ಭುಜಬಲವನ್ನು ಅರಿಯದೆ ದುರುಕದೆ ಭುಜಬಲವನ್ನು ತಿಳಿಯದೆ ದುಡುಕದೇನೆ ದುರ್ಮರ ದುಡುಕದೇನೆ ದುರ್ಮರ ದುಡುಕದೇನೆ ದುರ್ಮರ
ಕನ್ಯರೇ, ಸಾಕು. ನಿಮ್ಮ ಹೊಗಳಿಕೆ. ಬರೋದು ಆ ಸಣ್ಣನು ನಿಮ್ಮನ್ನು ಬಿಡಿಸುವನೆ. ಸುಳ್ಳು. ನಿಮ್ಮನ್ನು ಬಲತ್ಕರಿಸಿ ಛೀ, ಎಳೆದುಕೊಂಡು ಹೋಗಬೇಕಾಗಿತ್ತು. ಜೋಕೆ ಹೊರಡಿ ಬೇಗ. ನಿಮ್ಮಲ್ಲಿ ಕೈ ಮುಗಿದು ಬೇಡಿಕೊಳ್ಳುವೆವು, ನಮ್ಮನ್ನು ಬಿಟ್ಟು ಬಿಡುವರಾಗಿ. ನಮ್ಮನ್ನು ವೃಥಾ ಏಕೆ ಈ ರೀತಿ ಕಾಡುತ್ತೇವೆ? ನೀವೆಷ್ಟೇ ಎತ್ತು ಗೋಳಾಡಿದರೂ ನಿಮ್ಮ ಸಹಾಯಕ್ಕೆ ಯಾರು ಬರುವುದಿಲ್ಲ. ಸುಮ್ಮನೆ ನಮ್ಮೊಡನೆ ಹೊರಡಿ, ಇಲ್ಲವಾದರೆ ಕಾಪಾಡುವರಾದ್ರೂ ಯಾರು? ಸೋದರ ಇವರು ಒಳ್ಳೆಯ ಮಾತಿನಿಂದ ಬರುವುದಿಲ್ಲ. ಇವರನ್ನು ಎಳೆದುಕೊಂಡು ಹೋಗೋಣ. ನಡೆ. ಹೌದು ಅಗ್ರಜ, ಇವರು ಒಳ್ಳೆಯ ಮಾತಿನಿಂದ ಬರುವುದಿಲ್ಲ. ನಡೆ, ಇವರನ್ನು ಎಳೆದುಕೊಂಡು ಹೋಗೋಣ. ನಡೆ. ಪ್ರಭು, ಪ್ರಮಾದವಾಯಿತು. ಸಮಾಚಾರವೇನು? ಪ್ರಭು, ತಮ್ಮ ಹಂತಪುರದ ಕಾಂತೆಯರಾದ ರಂಭಾ ಊರ್ವಶಿಯರನ್ನು ಆ ದೈತ್ಯರು ಎಳೆದುಕೊಂಡು ಹೋದರು ಪ್ರಭು. ಏನು? ನಮ್ಮ ಹಂತಪುರದ ಕಾಂತೆಯರಾದ ರಂಭಾ ಊರ್ವಶಿಯರನ್ನು ಆ ಧೂರ್ತದಾನವರು ಎಳೆದುಕೊಂಡು ಹೋದರೆ ಎಂತಹ ಅಕಾರ್ಯವಾಯಿತು. ಅಷ್ಟೇ ಅಲ್ಲ ಪ್ರಭು, ಆ ತಾರಕಾಂಕ್ಷನು ಈ ಕಡೆಯೇ ಬರುತ್ತಿರುವನು ಮಹಾಪ್ರಭು. ಸರಿ, ನೀನಿನ್ನು ಹೊರಡು. ಅಪ್ಪಣೆ ಪ್ರಭು. ಎಲ್ಲವೋ ದೈತ್ಯಾದವರೇ, ನಮ್ಮ ಹಂತಪುರದ ಕಾಂತೆಯರನ್ನು ಅಪಹರಿಸಿಕೊಂಡು ಹೋಗುವಷ್ಟು ಧೈರ್ಯ ಉಂಟಾಯಿತೆ. ನಿಮ್ಮನ್ನು ಜೀವ ಸಹಿತ ಬಿಡುವುದಿಲ್ಲ. ಸುಡುವೆ ದಾನವ ಕುಲ ಸಹಿತ ನಿಮ್ಮ ಕೆರಳಿದರೋ ಸದಿ ವಜ್ರಾಯುಧದಿ. ದೈತ್ಯರ ಕಂಠನಾಳವ ಛೇದಿಸದೆ ಬಿಡೆ, ದೈತ್ಯರ ಕಂಠನಾಳವ ಛೇದಿಸದೆ ಬಿಡೆ. ಧರಣಿ ಸ್ವರ್ಗರ ತಳದಳಡಗಿರೆ ಒಡಲ ಕ್ರೋಧ ರಾಕ್ಷಸ ಮರಣ. ಈಗ ನನ್ನ ಕೈಗೆ ಸಿಕ್ಕಿ ಬಿದ್ದೆಯದು. ಎಲ್ಲವೋ ಕಳ್ಳ ಇಂದ್ರ, ಈಗ ನನ್ನ ಕೈಗೆ ಸಿಕ್ಕಿದೆಯಾ ದ್ರೋಹಿ? ಏನು ನಿನ್ನ ಕತೆ? ಎಂದಿಗೆ ಸಮಾಪ್ತಿ. ಮತ್ತೆ ತಲೆ ತಪ್ಪಿಸಿಕೊಂಡು ಓಡಬೇಡ ಜೋಕೆ. ಏನವೋ ರಾಕ್ಷಸಾದಮ, ನೀನೇನೋ ತಾರಕಾಕ್ಷನೆಂಬ ಧೂರ್ತಪಸು. ಏಕೆ ಸಂದೇಹವೇನೋ ದೈತ್ಯ ದ್ರೋಹಿ? ಈಗ ತೋರು ನಿನ್ನ ಶೌರ್ಯ ಪ್ರತಾಪ. ದಾನವ ಕುಲಧ್ವಂಸಕನಾದ ಈ ಮಹೇಂದ್ರನನ್ನು ಧಿಕ್ಕರಿಸಿ ನಿಲ್ಲಬಲ್ಲೆಯ ಗೆಲ್ಲಬಲ್ಲೆಯೇನೋ ದೈತ್ಯಾದಮ? ಎಲ್ಲವೋ ಒಗಳು ಬಟ್ಟ, ನಿನ್ನ ಶಕ್ತಿ ಸಾಮರ್ಥ್ಯ ಪರೀಕ್ಷಿಸಲು ತಾನೆ ನಾನು ಬಂದಿರುವುದು. ಹಿಂದೆ ಸಮುದ್ರ ಮಂಥನ ಕಾಲದಲ್ಲಿ ಅಮೂಲ್ಯ ವಸ್ತ್ರಗಳನ್ನು ಅಪಹರಿಸಿ ಸ್ವರ್ಗಾಧಿಪತಿಯಾದ ಹೇಳಿ ನೀನೊಬ್ಬ ಮಹಾವೀರನೇನೋ. ಏನವೋ ರಾಕ್ಷಸದಮ, ನಾಲಿಗೆ ಬಿಗಿಹಿಡಿದು ಮಾತನಾಡು. ಬ್ರಹ್ಮನಿಂದ ವರಗಳನ್ನು ಪಡೆದ ಮಾತ್ರಕ್ಕೆ ಗರ್ವದಿಂದ ಮೈಮರೆತು ಬಾಯಿಗೆ ಬಂದಂತೆ ಹರಟಬೇಡ ಜೋಕೆ. ಎಲ್ಲವೋ ಇಂದ್ರ, ಈ ತಾರಕನ ಮುಂದೆ ನೀನು ಮತ್ತು ನಿನ್ನ ವಜ್ರಾಯುಧವು ನಿಸ್ಸಹಾಯಕರ. ನೀನಿನ್ನು ಈ ಇಂದ್ರ ಪದವಿಗೆ ಯೋಗ್ಯನಲ್ಲ. ಈಗ ನನ್ನ ಬಂದಿಯಾಗು. ಏನು? ಮುಕ್ಕೋಟಿ ದೇವತೆಗಳಿಗೆ ಒಡೆಯನಾದ ಈ ಸ್ವರ್ಗಾಧಿಪತಿ ನಿನಗೆ ಬಂದಿಯಾಗಬೇಕೆ? ಅಸಂಭವ. ಸುರಕನ್ಯೆಯನ್ನು ಅಪಹರಿಸಿದ ನಿನ್ನ ಈ ಸಾಹಸವು ನಿನ್ನನ್ನು ಬಲಿಗೊಳ್ಳದೆ ಬಿಡದುಲ್ಲ. ಓ, ಹಾಗೂ ವಿಷಯ ನಿನ್ನ ಕರ್ಮ ಫಲಕ್ಕೆ ಯಾರು ಹೊಣೆಯಾಗಲು ಸಾಧ್ಯ? ನಿಲ್ಲು ಮದಾಂಧ. ಸಿದ್ಧರಾಮನಂದ, ಈ ಮಹೇಂದ್ರ ನಿನ್ನ ಗರ್ವದ ಬೇರನ್ನೇ ಕಿತ್ತೆಸಿವನು. ಸಿದ್ಧರಾಗುವುದಂತ.
ದಾನವ, ಅಖಂಡ ಬಲವಂತ ಈ ಸುರೇಂದ್ರನನ್ನು ನಿನ್ನ ಗರ್ವದ ಬೇರನ್ನೇ ಕಿತ್ತೆಸೆಯುವನು. ಸಿದ್ಧರಾಗುವುದ ಅಂದ. ಕೆಲವೋ ಮೂರ್ಖ ಪಶುಗಳ ಮುಖಂಡ, ನಿನ್ನ ಮುಕ್ಕೋಟಿ ದೇವತೆಗಳು ನನ್ನ ಬಂದಿಯಾಗಿರುವರು. ನಿನ್ನನ್ನು ಬಿಟ್ಟರಾಂತೆ ನಿಲ್ಲು. ನಿನ್ನ ಪರದೈವವನ್ನು ಬೇಡಿಕೋ ದಾನವ. ಸಿದ್ಧರಾಗುವುದ ಅಂದ. ಮದಾಂಧ, ಸಾಕು ನಿನ್ನ ಆಟಗಳು, ನಿಲ್ಲು. ಸಿದ್ಧರಾಗು. ಆ ಕೆಲವು ಮುಕ್ಕೋಟಿ ದೇವತೆಗಳ ಒಡೆಯ ಸ್ವರ್ಗಾಧಿಪತಿ, ಏನಾಯಿತು ನಿನ್ನ ಶೌರ್ಯ ಪ್ರತಾಪ? ನಿನ್ನನ್ನು ಬಿಡಿಸಲು ಆ ತ್ರಿಮೂರ್ತಿಗಳು ಬರುವರು, ನೋಡೋಣ. ಅದುವರೆಗೂ ನೀನು ನನ್ನ ಸೆರೆಯಲ್ಲಿ ಇರುವೆ. ನಡೆ ನಡೆ. ಯಾರಲ್ಲಿ? ಮಹಾಪ್ರಭು, ಏನಪ್ಪಣೆ? ಎಲೈ ವಕ್ರದಂತ ಸರ್ಪಕೇತು, ನೀವಿಬ್ಬರು ಈ ಮದಾಂಧ ಕಳ್ಳ ಇಂದ್ರನನ್ನು ಹಗ್ಗದಿಂದ ಬಂಧಿಸಿ ಮುಷ್ಟಿಯ ಬಲದಿಂದ ಇವನನ್ನು ಕುಗ್ಗಿಸಿ ಎಳೆದುಕೊಂಡು ಹೋಗಿ ಕಾರಾಗೃಹದಲ್ಲಿ ತಳ್ಳಿರಿ, ಹೊರಗೆ ಸಾಯಲಿ. ಅಪ್ಪಣೆ ಮಹಾಪ್ರಭು. ಇವನನ್ನು ಎಳೆದುಕೊಂಡು ಬನ್ನಿ. ಎಲೈ ವಕ್ರದಂತ ಸರ್ಪಕೇತು, ಮಹಾಪ್ರಭು, ನೀವಿಬ್ಬರು ಇವನನ್ನು ಬಿಟ್ಟರೆ ನಿಮ್ಮ ತಲೆಗಳು ಆರಿ ಹೋಗುವುದು, ಎಚ್ಚರಿಕೆ. ಅಪ್ಪಣೆ ಮಹಾಪ್ರಭು. ಈ ಮದಾಂಧ್ರನನ್ನು ಎಳೆದುಕೊಂಡು ಬನ್ನಿ. ವಕ್ರದಂತ ಏನು? ಫಸ್ಟ್ ನಮ್ಮ ಪ್ರಭುಗಳ ಕೈಗಳನ್ನ ಭದ್ರವಾಗಿ ಕಟ್ಟು, ಇಲ್ಲ ಅಂದ್ರೆ ನಮ್ಮ ತಲೆಗಳು ಸಪ. ಲೋ, ಬಿಟ್ರೆ ತಾನೆ ನಮ್ ತಲೆಗಳು ಸಪ. ಕಟ್ಟಾಕಿ ಬಿಟ್ರೆ ತಗೋ ಹಗ್ಗ ಕಟ್ಟು. ನೆಟ್ಟ ಕಟ್ಟು. ಕಟ್ಟಲ ಕರಗಳ ಬಿಟ್ಟರೆ ಓಡುವ ದುಷ್ಟರ ಪದವನ್ನು ಮುರಿಯೋಣ. ಕಟ್ಟಲ ಕರಗಳ ಬಿಟ್ಟರೆ ಓಡುವ ದುಷ್ಟರ ಪದವನ್ನು ಮುರಿಯೋಣ. ಸೊಕ್ಕಿದ ಇಂದ್ರ ಗರ್ವವು ಮುರಿದು ಮುರಿಯೋಣ. ಸೊಕ್ಕಿದ ಇಂದ್ರನ ಗರ್ವವು ಮುರಿದು ಅಪ್ಪರ ಕುಗ್ಗಿಸಿ ದಯಿಸೋಣ. ಕಟ್ಟಲ ಕರಗಳ ಬಿಟ್ಟರೆ ಓಡುವ ದುಷ್ಟರ ಮದವನ್ನು ಮುರಿಯೋಣ. ಎಳೆಯುತ್ತ ಬಡಿಯುತ್ತ ಕರಗಳ ಮುರಿಯುತ್ತ ಕರಗಳು ಎಳೆಯುತ್ತ ಸೆರೆಗಳು ತಳ್ಳುವ ನಡೆಬೇಕ. ಸುರಕುಲ ರಕ್ತ ಗೆಲ್ಲುವ ರಾಕ್ಷಸ ವೀರರ ಗೆಲ್ಲುವ ದಸರದ ಮರುಳೆ. ಸುರಕುಲ ರಕ್ತವ ತಳ್ಳುವ ರಾಕ್ಷಸ ಕಟ್ಟಲ ಕರಗಳ ಬಿಟ್ಟರೆ ಓಡುವ ದುಷ್ಟರ ಮದವನ್ನು ಮುರಿಯೋಣ. ನಾವು ಮುರಿಯೋಣ, ನಾವು ಮುರಿಯೋಣ. ಅಲ್ವೋ ದೇವೇಂದ್ರ, ನಮ್ಮ ಪ್ರಭುಗಳು ಹೇಳದಂತೆ ನಿನ್ನ ಚಿತ್ರಹಿಂಸೆ ಕೊಟ್ಟು ಎಳ್ಕೊಂಡೋಗಿ ಸೆರೆಮನೆಗೆ ತಳ್ತೀವಿ, ಗೊತ್ತೇ? ಏ ವಕ್ರದಂತ, ಇವನು ಸಾಯ್ಲೂಬಾರ್ದು, ಬದುಕ್ಲೂಬಾರ್ದು, ಹತ್ತು ಗೋಳಾಡ್ಬೇಕು. ಏಯ್, ಏನ್ ನೋಡ್ತೀಯ? ನಡಿಯ ನಡಿ. ಒಡೆ. ಹೇ ಪರಮಾತ್ಮ, ಏನೀ ವಿಷಮ ಪರೀಕ್ಷೆ? ಈ ರಾಕ್ಷಸರು ನನ್ನನ್ನು ಈ ರೀತಿ ಕೈಕಾಲುಗಳನ್ನು ಕಟ್ಟಿ ಹಿಂಸಿಸುವರಲ್ಲ.
ಶ್ರೀಹರಿ ನಾರಾಯಣ, ಮುಂದೇನಾಗುವುದೋ ಕಾಣೆ ಪರಮಾತ್ಮ. ಏ ಮುಂದೇನೂ ಇಲ್ಲ ಹಿಂದೇನೂ ಇಲ್ಲ, ಯಾಕೆ ಸುಮ್ಮನೆ ಬಗಳ್ತೀಯ? ನಡೆಯೋ. ಅಯ್ಯ ದಾನವರೇ, ಏಕೆ ನನ್ನನ್ನು ಈ ರೀತಿ ಹಿಂಸಿಸುವಿರಿ? ನೀವಾದರೂ ನನ್ನ ಮೇಲೆ ದಯ ತೋರಬಾರದೆ? ಹಾ ಪರಮಾತ್ಮ. ಏಯ್ ಸಾಕ್ ನಿಲ್ಸಯ್ಯ ನಿನ್ ಕಂತೆ ಪುರಾಣಗಳು. ಯಾವ ದೆವ್ವನೂ ಇಲ್ಲ, ಯಾವ ಪಿಸಾಚಿನೂ ಬರೋದಿಲ್ಲ. ಬಾಯಿ ಮುಚ್ಕೊಂಡು ನಡಿಯೋ. ಏ ವಕ್ರದತ್ತ, ಏನ್ ನೋಡ್ತೀಯ? ಒಡೆ ನಡೆ. ಹಾ. ಏಯ್ ಒಡೆ. ಏ ಸಬ್ಕೇತು, ಇವನ್ ಯಾವ ಸೀಮೆ ಒನ್ಸಾನು? ಇವನ್ ಹೊಡೆದು ಹೊಡೆದು ಸುಸ್ತಾಯ್ತು. ಇವನ್ ಎಂತ ಗಟ್ಟಿನು, ನಾನಂತೂ ಕಾಣೇನಪ್ಪ. ಏಯ್ ಇವನ್ ಮುಖ ನೋಡೋದೇನೋ, ಚೆನ್ನಾಗಿ ಬಾರಿಸಿ ಎಳ್ಕೊಂಡ್ ನಡಿಯೋ. ಒಡೆ. ಹಾ. ಶ್ರೀಹರಿ ನಾರಾಯಣ, ಏ ಸಾಕ್ ನಿಲ್ಸು. ಏಕೆ ನಿರ್ದಯನಾದೆ ಜಗದ್ರಕ್ಷಕ? ಏಕೆ ನಿರ್ದಯನಾದೆ? ಹೇ ಪರಮಾತ್ಮ, ಈ ದಾನವರ ಹಾವಳಿಯಿಂದ ನನ್ನನ್ನು ರಕ್ಷಿಸಿ ಕಾಪಾಡು ತಂದೆ, ಕಾಪಾಡು. ಓ ದೀನ ಸಂರಕ್ಷಣ ದಾನವ ಮಲ್ಲನ, ದೈತ್ಯರ ಮಾದೆಯ ನಾನ್ ತಾಳಲಾರೆ. ಏ
ಅಯ್ಯೋ ತಗೊಳಪ್ಪ ಅಯ್ಯೋ 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 ಇವ್ ಮನೆ ಕಾಯೋಗ ಲೋ ಸರ್ಕೇತು ಏನೋ ಇವನೇನೋ ಇವನು ತಪ್ಪಂತ ಬಿಟ್ಟು ತೆಪ್ಪನೆ ಮಲಗ್ಬಿಟ್ನಲ್ಲೋ ನೋಡು ಬೇಗ ನೋಡು ಇವ್ ಸತ್ತಾನೋ ಬದುಕೋನು ಬೇಗ ನೋಡು ಅಯ್ಯೋ ಅಯ್ಯಯ್ಯಪ್ಪ ಅಯ್ಯಯ್ಯೋ ಇವ್ನೇನೋ ಬಂತು ರೋಗ ಇವನ್ ಈಗಲೇ ಸಾಯ್ಬೇಕಾಗಿತ್ತ ಓ ಒಕ್ರದಂತ ಓದ ಇವನ್ ಮೇಲಕ್ ಹೋಗೇ ಬಿಟ್ನಲ್ಲೋ ಈಗೇನು ಮಾಡೋದು ಅಯ್ಯೋ ಸರ್ಕೇತು ಏನು ಈಗೇನೋ ಮಾಡೋದು ಈಗ ಇವನ್ನ ಸಿಕ್ಕ ಪಟ್ಟೆ ಹೊಡೆದ್ವಿ ಈಗ ನಮ್ಮ ಹೆಣ್ಗಳು ಬಿಡ್ತಾವಲ್ಲೋ ಏನೋ ಮಾಡೋದು ಬೇಗ ಓ ವಕ್ರದಂತ ಬಿಟ್ಟಾನೇನೋ ಆ ದಾನವೇಂದ್ರ ನಮ್ ತಲೆಗಳನ್ನ ಕಟಕ್ ಅಂತ ಕತ್ತರಿಸಾಕ್ತಾನಲ್ಲೋ ಏನಪ್ಪ ಮಾಡೋದು ಈಗ ಇವನು ನೆಗೆದು ಬಿದ್ದೋದ್ನಲ್ಲ ಈಗ ಬಾಯ್ಲಿ ಒಂದ್ ಕೆಲಸ ಮಾಡೋಣ ಏನು ಏನು ಹೆಂಗಿದ್ರು ನಮ್ ಕತೆ ಮುಗೀತು ಹಾ. ಈಗ ಹೆಂಗಿದ್ರು ಸಾಯ್ತೀವಿ ಹಾ. ನಾವ್ ಒಂದೇ ಒಂದ್ ಕೆಲಸ ಮಾಡೋಣ ಅದೇನ್ ಕೆಲ್ಸ ಅಂತ ಬೇಗ ಹೇಳು ನನ್ನ ಕೈ ಕಾಲ್ಗಳು ಗಡಗಡ ಅಂತ ನಡುತ್ತವೆ ಅದೇನ್ ಕೆಲ್ಸ ಹೇಳು ಒಂದೇ ಒಂದ್ಸಾರಿ ನನ್ ಮನೆಗೆ ಹೋಗ್ಬಿಟ್ಟು ನನ್ನ ಹೆಂಡ್ರು ಮಕ್ಳು ನೋಡ್ಕೊಂಡ್ ಬಂದ್ಬಿಡ್ತೀನಿ ಕಣ ಲೇ ವಕ್ರದಂತ ಇರ ಬಾರೆ ನಿನಗ್ ಮಾತ್ರ ಹೆಂಡತಿ ಮಕ್ಳವ್ರೆ ನಾನೇನ್ ಗುಂಡ್ರಗೋಬಿ ಅನ್ಕಂಡ ಲೇ ಮೊದಲು ನಾನು ಹೋಗಿ ನನ್ನ ಹೆಂಡತಿ ಜೊತೆಲಿ ನನ್ನ ಮಕ್ಕಳನ್ನ ನೋಡ್ಕೊಂಡು ಮುದ್ದಾಡ್ಕೊಂಡು ಬರ್ತೀನಿ ನೀನ್ ಇಲ್ಲೇ ಕಾಯ್ತಿರೋ ಏ ಬಾಗಲಪ್ಪ ಬೈಲಿ ಮೊದ್ಲು ನಾನು ಹೋಗ್ಬಿಟ್ಟು ಆಹಾ ನನ್ನ ಹೆಂಡತಿ ಕೈಯಲ್ಲಿ ಆಹಾ ಉಪ್ಸಾರು ಮುದ್ಸೆ ಮಾಡಿಸ್ಕೊಂಡು ಹಾ ತಿನ್ಬಿಟ್ಟು ತಟ್ ಅಂತ ಹೋಗಿ ತಟ್ನ ಬಂದ್ಬಿಡ್ತೀನಿ ಅದೆಲ್ಲ ಆಗಲ್ಲ ನಾನು ಮೊದ್ಲೋಗಿ ನನ್ನ ಹೆಂಡತಿ ಕೈ ಕಡೆ ಸಾರಿ ಉಣ್ಕೊಂಡು ನನ್ನ ಮಕ್ಕಳನ್ನ ಮುದ್ದಾಡ್ಕೊಂಡು ಬರ್ತೀನಿ ನೀನ್ ಇಲ್ಲೇ ಏ ಆಗಲ್ಲ ಪಾಪ ಇಲ್ಲಿ ಆಗಲ್ಲ ಏ ನಾನು ಹೋಗ್ತೀನಿ ನಾನು ಹೋಗ್ತೀನಿ ಇಲ್ಲ ನಾನು ಹೋಗ್ತೀನಿ ಇಲ್ಲ ಸರ್ಕೇತು ಏನೋ ನಾವಿಬ್ರು ಹೋಗೋದ್ ಬೇಡ ಹಾ ನಮ್ಮ ಅದೃಷ್ಟ ಚೆನ್ನಾಗಿದ್ದು ಅಲ್ಲಿ ನೋಡು ಅವನಿಗೆ ಪ್ರಾಣ ಬಂತು ಸದ್ಯ ಅವನೆದ್ದ ನಾವು ಗೆದ್ವಿ ಹಾ ದೈವವೇ ಎಂತಹ ವಿಷಮ ಸಂಕಟವು ಪ್ರಾಪ್ತವಾಯಿತು ನನ್ನನ್ನು ಈ ದೈತ್ಯರಿಂದ ಬಿಡಿಸಿ ಕಾಪಾಡುವುದಾದರೆ ಇಲ್ಲದಂತಾಯ್ತಲ್ಲ ಹೇ ಪರಮಾತ್ಮ ನಾನಿನ್ಯಾರನ್ನು ಬೇಡಲಿ ಅಪ್ಪ ಮಹಾರಾಯ ಸ್ವಲ್ಪ ಹೊತ್ತಿನಲ್ಲಿ ನಮ್ಮನ್ನು ಪರಲೋಕಕ್ಕೆ ಕಳಿಸ್ಬಿಡ್ತಿದ್ದೇಲೆಯ ಸದ್ಯ ಬದುಕೊಂಡ್ವಿ ಆ ದೇವರೇ ಕಾಪಾಡ್ದ ಏ ಸರ್ಕೇತು ನಿವ್ನಿಗೆ ಹೊಡಿಯೋದು ಬೇಡ ಉಪಾಯವಾಗಿ ಕರ್ಕೊಂಡೋಗಿ ಸೆರೆಮನೆಯಲ್ಲಿ ತಳ್ಬಿಡೋಣ ಹೌದೌದು ನೀನು ಹೇಳೋದು ನಿಜ ನಮ್ಮ ತಲೆಗಳನ್ನು ಉಳಿಸಿರೋ ಈ ಮಹಾನ್ ಭಾವನ ಹೊಡಿಬಾರ್ದು ಮೊದಲು ಕರ್ಕೊಂಡೋಗೋಣ ನಡಿ ಅಪ್ಪ ಮಹಾರಾಯ ವಸಂತ ವಲ್ಲಭ ಸ್ವಾಮಿ ಆ ಭವಾನಿ ಶಂಕರ ಸ್ವಾಮಿ ನಡಿಯಪ್ಪ ನಡಿ ಅಪ್ಪ ನಡಿ ಒಂದು ಹೆಜ್ಜೆ ಮುಂದಿಟ್ಟರೆ ನಿಮ್ಮ ರುಂಡ ಮುಂಡಗಳು ಬೇರೆ ಆದೀತು ಜೋಕೆ ಎಲ್ಲೋ ದಿಕ್ಪಾಲಕರೇ ನಾವಿಲ್ಲಿ ಬಂದಿರುವುದು ನಿಮ್ಮನ್ನು ಎಳೆದುಕೊಂಡು ಹೋಗಲು ಗೊತ್ತೇ ಎಲ್ಲವೋ ಮಕರಾಕ್ಷ ನೀವು ನಮ್ಮನ್ನು ಎಳೆದುಕೊಂಡು ಹೋಗಿ ಆತ್ಮರೇ ಇಂದಿಗೆ ನಿಮ್ಮ ಕತೆ ಮುಗಿತೆಂದು ತಿಳಿಯಿರಿ ಎಲ್ಲವೋ ಯಮಧರ್ಮ ನಿಮ್ಮ ಆಟ ನಮ್ಮ ಮುಂದೆ ಸಾಗದು ನಿಮ್ಮ ನರಕಲೋಕಾಧಿಪತಿಯವನೆಂದು ಹಿಕ್ಕಬೇಡ ನಿಮ್ಮ ಮರಣವು ಖಂಡಿತ ಯಾರೊಡನೆ ಮಾತನಾಡುತ್ತಿರುವುದು ಎಂಬ ಪರಿಜ್ಞಾನವು ಮೊದಲು ನಿಮಗಿರಲಿ ಏ ಸಾಕು ನಿಲ್ಲಿಸ ವರುಣ ದೈತ್ಯ ಕುಲನಾಶಕರಾದ ಏ ತ್ರಿಪುರರಿಗೆ ನೀವೊಂದು ಲೆಕ್ಕವೇ ಪಾಪಿಗಳೇ ನಾವು ಮನಸ್ಸು ಮಾಡಿದರೆ ನಿಮ್ಮನ್ನು ನಿಂತಲ್ಲೇ ಬಿಟ್ಟೆವು ಎಲ್ಲಿರೋ ಅದಕ್ಕೆ ಮೊದಲು ನಿನ್ನನ್ನು ಪ್ರಾಣದಿಂದ ಬಿಟ್ಟರಲ್ಲವೇನೋ ನಿಮ್ಮ ಮರಣವು ಖಂಡಿತ ಎಲ್ಲವೋ ರಾಕ್ಷಸ ನಿಮ್ಮ ರಣಬಲಿಗೈಯಲು ಕಂಕಣ ತೊಟ್ಟವರು ಛಲವನ್ನು ಬಿಡುವುದಿಲ್ಲ ಎಲ್ಲವೋ ಅಗ್ನಿ ನಿಮ್ಮ ಅಧಿಪತಿ ಅಬ್ಬರ ಇಂದ್ರನನ್ನು ನಮ್ಮಣ್ಣ ತುಕಾರಕರು ಆಗಲೇ ಬಂಧಿಸಿ ಎಳೆದುಕೊಂಡು ಹೋಗಿರೋದು ಗೊತ್ತೇ ಸೋಕ್ಕಿದ ಬಡನರಿಗಳೇ ನಿಮ್ಮ ಪಳ್ಳಿತನದ ಆಟಗಳಿಗೆ ಅಂಜುವುದಿಲ್ಲ ಹಳಕುವುದಿಲ್ಲ ಈ ದಿಕ್ಪಾಲಕರು ಗೊತ್ತೇ ಎಲ್ಲ
ಧರ್ಮ ಬಲ ನರಕಲೋಕಾಧಿಪತಿ ಎಂದು ಹಿಗ್ಗಬೇಡ. ಇನ್ನು ಮುಂದೆ ನಮ್ಮ ದೈತ್ಯರ ಸೆರೆಯಲ್ಲಿರು, ಆಗ ತೋರಿಸುವಂತೆ ನಿನ್ನ ಪ್ರತಾಪ. ಛೀ ಮೂರ್ಖ ಪಶುಗಳೇ, ಸುಮ್ಮನಿದ್ದರೆ ನಿಮ್ಮ ದುರಹಂಕಾರದ ಧೋರಣೆಯು ಮಿತಿ ಮೀರಿತು. ಸಾಕು ನಿಮ್ಮ ಅಪಶಕ್ತಿಗಳು, ನಿಮ್ಮನ್ನು ಎಳೆದುಕೊಂಡು ಹೋಗುವುದೇ ಸರಿ. ಎಲೆ ದೇವತೆಗಳಿರ, ಈ ದೈತ್ಯರ ಹರಟೆಗಳನ್ನು ಕೇಳಾರೆ. ಇವರನ್ನು ಕೊಂದು ಸುರನಾಥನಿಗೆ ವಿಜಯವನ್ನು ಮುಟ್ಟಿಸೋಣ. ನಡೆಯಿರಿ. ಸರಿ, ಗೆದ್ದ ನಂತರವೇ ನಿಮ್ಮನ್ನು ಬಂಧಿಸಿ ಎಳೆದುಕೊಂಡು ಹೋಗುತ್ತೇವೆ. ಸಿದ್ಧರಾಗಿ. ಸಿದ್ಧರಾಗಿ. ಸೋದರ ಅಗ್ರಜ, ಇವರ ಕತೆ ಮುಗಿಯಿತು. ಇವರನ್ನು ಎಳೆದುಕೊಂಡು ಹೋಗೋಣ. ನಡೆ ನಡೆ ಅಗ್ರಜ, ನಡೆ. ಬಡ ದೇವತೆಗಳ ನಡೆ, ನಡೆ. ಅಂಬುಜನಾಭನ ಅಂತ್ಯವಿಲ್ಲದಾತನ, ಅಂಬುಜನಾಭನ ಅಂತ್ಯವಿಲ್ಲದಾತ, ತುಂಬು ಮಾಯವಯ್ಯಾಯಿ ಲೀಲೆಯು, ತುಂಬು ಮಾಯವಯ್ಯಾಯಿ ಲೀಲೆ, ಬೊಂಬೆಯಾಟವಯ್ಯ ಬ್ರಹ್ಮಾಂಡವೇ ಆ ದೇವನಾಡುವ ಬೊಂಬೆಯಾಟವಯ್ಯ. ಜಗವ ಸ್ತುತಿಸಿ ಜಗವ ಸ್ತುತಿಸಿ ಗತಿ ಸೂತ್ರವನಾಡಿಸಿ, ಜಗವ ಸ್ತುತಿಸಿ ಗತಿ ಸೂತ್ರವನಾಡಿಸಿ, ನಗು ನಗುತ್ತಾ ಕುಣಿಸಿ ಮಾಯ ಬೀಸಿ, ನಗು ನಗುತ್ತಾ ಕುಣಿಸಿ ಮಾಯ ಬೀಸಿ, ರಾಗದ ಭೋಗದ ಉರಿಯಳು ನಿಲ್ಲಿಸಿ, ರಾಗದ ಭೋಗದ ಉರಿಯಳು ನಿಲ್ಲಿಸಿ, ರಾಗದ ಭೋಗದ ಉರಿಯಳು ನಿಲ್ಲಿಸಿ, ರಾಗದ ಭೋಗದ ಉರಿಯಳು ಆ ಗೊಂಬೆ ಈ ಗೊಂಬೆ ತಾನಾಡಿ ನಲಿವ, ಆ ಗೊಂಬೆ ಈ ಗೊಂಬೆ ತಾನಾಡಿ ನಲಿವ, ಬೊಂಬೆಯಾಟವಯ್ಯ ಬ್ರಹ್ಮಾಂಡವೇ ಆ ದೇವನಾಡುವ ಬೊಂಬೆಯಾಟವಯ್ಯ. ನಾರಾಯಣ ನಾರಾಯಣ. ಏನಿ ವರಪ್ರಭಾವದ ಆಂದೋಲನ! ಸೃಷ್ಟಿಯ ಸಮಸ್ತ ಲೋಕಗಳನ್ನು ಮುಷ್ಟಿಯಲ್ಲಿಡಿದ ತ್ರಿಪುರ ದಾನವರು ಸ್ವರ್ಗಾಧಿಪತಿಯಾದ ಇಂದ್ರನ ಸಹಿತ
ಅಷ್ಟ ದಿಕ್ಪಾಲಕರು ಅಪ್ಸರೆಯರಾದ ರಂಭಾ ಊರ್ವಶರನ್ನು ಸಹ ಎಳೆದುಕೊಂಡು ಹೋಗಿ ಕಾರಾಗೃಹದಲ್ಲಿ ಬಂಧಿಸುವರು. ಈಗ ತ್ರಿಮೂರ್ತಿಗಳನ್ನು ಹುಡುಕಲು ಹೊರಟಿರುವರು. ನಾನೀಗಲೇ ಈ ವಿಷಯವಾಗಿ ನನ್ನ ಪಿತಾ ಬ್ರಹ್ಮದೇವನ ಬಳಿ ತಿಳಿಯಬೇಕಾಗಿದೆ. ನಾರಾಯಣ ನಾರಾಯಣ. ಸಾಗಿಸಲಹಿ ಸ್ವಾರ್ಥವೇನೋ ನೀಯಾಡಿಸೆನಗೆ ಆಂತರ್ಯವೇನೋ. ನಾರಾಯಣ ನಾರಾಯಣ. ನೀ ಸಾಗಿಸಲಹಿ ಸ್ವಾರ್ಥವೇನೋ ನೀಯಾಡಿಸೆನಗೆ ಆಂತರ್ಯವೇನೋ. ತಿಳಿ ಹೇಳೆಯ ಒಳಮರ್ಮ ತೋರೆಯ. ಒಳಮಾರ್ಮ ತೋರೆ ನಳಿನಾಕ್ಷ ನಿನ್ನಯ ಸಂಕಲ್ಪವೇನಯ್ಯ. ನಳಿನಾಕ್ಷ ನಿನ್ನಯ ಸಂಕಲ್ಪವೇನಯ್ಯ. ಬೊಂಬೆಯಾಟವಯ್ಯ ಬ್ರಹ್ಮಾಂಡವೇ ಆ ದೇವ